ಇರಲಾರದೆ ಇರುವೆ ಬಿಟ್ಕೊಂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಕಾಲು ಕೆರ್ಕೊಂಡು ಯುದ್ಧ ಸಾರಿದ್ರು. 37ನೇ ದಿನದಿಂದ ಯುದ್ಧ ನಡೀತಾನೆ ಇದೆ. ಆದರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ದೇಶ ನಮ್ಮದು ಅಂತ ಗರ್ವ ಪಡ್ತಾ ಇದ್ದ ಅಮೆರಿಕಾಗೆ ಇರಾನ್ ಗರ್ವ ಭಂಗ ಮಾಡಿದೆ. ಒಂದಲ್ಲ ಎರಡಲ್ಲ, ಅಮೆರಿಕದ ಫೈಟರ್ ಜೆಟ್ ಅತ್ಯಾಧುನಿಕ ತಂತ್ರಜ್ಞಾನ ರಕ್ಷಣಾ ಹೆಲಿಕಾಪ್ಟರ್ಗಳನ್ನೇ ಇರಾನ್ ಬೂದಿ ಮಾಡಿದೆ. ಇದು ಅಮೆರಿಕದ F-35 ಫೈಟರ್ ಜೆಟ್ ವಿಮಾನ. ಇರಾನ್ ಕ್ಷಿಪಣಿಗಳನ್ನು ಹೊತ್ತು ನಿಂತಿದ್ದ ವಾಹನಗಳ ಮೇಲೆ ದಾಳಿ ನಡೆಸೋಕಂತ ಅಮೆರಿಕ ಫೈಟರ್ ಜೆಟ್ ಬಂತು. ಆದರೆ ಇರಾನ್ ಹಾರಿಸಿದ ಮಿಸೈಲ್ಗೆ ಆಕಾಶದಲ್ಲೇ ಅಮೆರಿಕ ಫೈಟರ್ ಜೆಟ್ ಗಿರ್ಕಿ ಹೊಡೆದು ಬೂದಿಯಾಗಿ ಹೋಯಿತು. ಆ ದೃಶ್ಯಗಳನ್ನು ಇರಾನ್ ಸೈನಿಕರೇ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಇನ್ನು ಅಮೆರಿಕದ ಯುದ್ಧ ವಿಮಾನವನ್ನ ಇರಾನ್ ಕ್ಷಿಪಣಿಗಳು ಹೇಗೆ ಬೆನ್ನಟ್ಟಿ ಹೋಗ್ತಿವೆ ನೋಡಿ. ಜಸ್ಟ್ 35 ಸೆಕೆಂಡ್ ಅಷ್ಟೇ ಇರಾನ್ ಹಾಕಿದ ಮಿಸೈಲ್ಗಳು ಸೀದಾ ಅಮೆರಿಕದ F-15 ಯುದ್ಧ ವಿಮಾನವನ್ನೇ ನೆಲಕಚ್ಚಿಸಿದೆ. ಇರಾನ್ ನೆಲವನ್ನ ಸರ್ವನಾಶ ಮಾಡಲು ತಂದಿದ್ದ ಬಾಂಬ್ಗಳ ಸಮೇತವಾಗಿ ಅಮೆರಿಕ ಯುದ್ಧ ವಿಮಾನ ಪತನವಾಗಿದೆ. ಇನ್ನು ಅಮೆರಿಕದ ಫೈಟರ್ ಜೆಟ್ಗಳನ್ನೇ ಇರಾನ್ ಸೇನೆ ಹೊಡೆದು ಹಾಕ್ತು. ಆಗ ಪೈಲಟ್ಗಳ ರಕ್ಷಣೆಗೆ ಅಂತ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದ C-130 ಬ್ಲ್ಯಾಕ್ ಹ್ಯಾಕ್ ಹೆಲಿಕಾಪ್ಟರ್ಗಳು ಬಂದವು. ಆದರೆ ಇರಾನ್ ಏರೋಸ್ಪೇಸ್ ಗ್ರೌಂಡ್ ಫೋರ್ಸ್ ಪಡೆ ನಡೆಸಿದ ದಾಳಿಗೆ ಇಸ್ಫಹಾನ್ನಲ್ಲಿ ಅಮೆರಿಕದ C-130 ಹೆಲಿಕಾಪ್ಟರ್ಗಳು ನೆಲ ಕಚ್ಚಿವೆ. ಒಂದೇ ದಿನ ಅಮೆರಿಕದ 3 ಶಕ್ತಿಶಾಲಿ ಫೈಟರ್ ಜೆಟ್ ಮತ್ತು ಹೆಲಿಕಾಪ್ಟರ್ಗಳನ್ನು ಇರಾನ್ ನಾಶ ಮಾಡಿದ್ದು ಒಟ್ಟು 5 ಪ್ರಾಣ ಕಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅಮೆರಿಕದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿರುವ ವಿಡಿಯೋಗಳನ್ನ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇರಾನ್ ಮರುಭೂಮಿಯಲ್ಲಿ ಬಿದ್ದು ಸರ್ವನಾಶವಾಗಿರುವ ಅಮೆರಿಕದ 3 ಯುದ್ಧ ವಿಮಾನಗಳ ವಿಡಿಯೋಗಳು ಇರಾನ್ ಆರ್ಮಿ ಮತ್ತು ಇರಾನ್ ಫೋರ್ಸ್ ಪಡೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇವುಗಳನ್ನು ಹರಿಬಿಟ್ಟಿದೆ. ಅದರಲ್ಲೂ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಸಂಪೂರ್ಣ ಅವಶೇಷಗಳನ್ನು ಇರಾನ್ ಸೈನಿಕರು ವೈರಲ್ ಮಾಡಿ ಅಮೆರಿಕಾಗೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಅಮೆರಿಕ ವಿಮಾನ ಪತನ 1, ವಿಮಾನ ಪತನ 2, ಅಮೆರಿಕ ವಿಮಾನ ಪತನ 3 ಈ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಇರಾನ್ ಸೇನೆ ಅಲ್ಲಿ ವೈರಲ್ ಮಾಡಿದೆ. ಏನಾಗಿದೆ ಅಮೆರಿಕದ ವಿಮಾನಗಳ ಕತೆ ಅನ್ನೋದನ್ನ ತೋರಿಸಿದೆ. ಇದಿಷ್ಟೇ ಅಲ್ಲ, ಅಮೆರಿಕ ಸೈನಿಕ ಯುದ್ಧ ವಿಮಾನದಿಂದ ಪ್ಯಾರಾಚ್ಯೂಟ್ ಮೂಲಕ ಜಿಗಿದು ಎಸ್ಕೇಪ್ ಆಗ್ತಿದ್ದ. ಆದರೆ ಇರಾನ್ ನಾಗರಿಕರು ಬೆನ್ನಟ್ಟಿ ಬಂದು ಅಮೆರಿಕ ಸೈನಿಕನನ್ನ ಸೆರೆ ಹಿಡಿದಿದ್ದಾರೆ. ಅಮೆರಿಕ ಸೈನಿಕ ನಮ್ಮ ವಶದಲ್ಲಿದ್ದಾನೆ ಅಂತ ಸೆರೆ ಹಿಡಿದಿರುವ ಫೋಟೋವನ್ನು ಇರಾನ್ ರಿಲೀಸ್ ಮಾಡಿದೆ. ಇರಾನ್ ಮೇಲೆ ಹಾರಲು ಪ್ರಯತ್ನಿಸೋದು ಅಷ್ಟು ಸುಲಭ ಅಲ್ಲ, ಇತಿಹಾಸವೇ ಬೇರೆ, ವಾಸ್ತವವೇ ಬೇರೆ ಅಂತ ಅಮೆರಿಕಾಗೆ ಇರಾನ್ ಪಡೆಗಳು ನೇರವಾಗಿ ಎಚ್ಚರಿಕೆಯನ್ನ ಕಳುಹಿಸಿವೆ. ಇರಾನ್ ಮೇಲೆ ದಾಳಿ ಮಾಡಿ ಅಮೆರಿಕ ಕೈ ಸುಟ್ಕೊಳ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಿರೋ ಕಟು ಸತ್ಯ. ಆದ್ರೆ ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ತರ ಡೊನಾಲ್ಡ್ ಟ್ರಂಪ್ ನಡೆದುಕೊಳ್ತಿದ್ದಾರೆ. ಇರಾನ್ ಹಂಚಿಕೊಂಡಿರೋ ವಿಡಿಯೋಗಳೆಲ್ಲ ಸುಳ್ಳು ಅಂತ ಸಾಮಾಜಿಕ ಜಾಲತಾಣಗಳಾದ ಸೋಷಿಯಲ್ ಟ್ರುತ್ನಲ್ಲಿ ಪೋಸ್ಟ್ ಹಾಕಿ ಇರಾನ್ಗೆ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನನ್ನ ಅಮೆರಿಕನರೇ, ಕಳೆದ ಹಲವಾರು ಗಂಟೆಗಳಲ್ಲಿ ಅಮೆರಿಕ ಮಿಲಿಟರಿ ಪಡೆಗಳು ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಹುಡುಕಾಟ ನಡೆಸಿವೆ. ರಕ್ಷಣಾ ಕಾರ್ಯಾಚರಣೆ ಮಾಡಿ ನಮ್ಮ ಸೇನಾಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ. ಅತ್ಯಂತ ಗೌರವಾನ್ವಿತ ಕರ್ನಲ್ ಈಗ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಲು ಹೆಮ್ಮೆ ಪಡುತ್ತೇನೆ. ಈ ಧೈರ್ಯಶಾಲಿ ಯೋಧ ಇರಾನ್ನ ವಿಶ್ವಾಸಘಾತುಕ ಪರ್ವತಗಳಲ್ಲಿ ಶತ್ರುಗಳ ಭೇಟಿಗೆ ಗುರಿಯಾಗಿದ್ದರು. ಅವರ ರಕ್ಷಣೆಗಾಗಿ ನನ್ನ ನಿರ್ದೇಶನದ ಮೇರೆಗೆ ಡಜನ್ಗಟ್ಟಲೆ ಮಾರಕ ಆಯುಧಗಳನ್ನು ಹೊಂದಿರುವ ವಿಮಾನಗಳನ್ನು ಕಳಿಸಲಾಗಿತ್ತು. ಈಗ ನಮ್ಮವರು ಶತ್ರುಗಳ ನೆಲದಿಂದ ಸುರಕ್ಷಿತವಾಗಿ ಬಂದಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಶತ್ರು ಪ್ರದೇಶದ ಆಳದಲ್ಲಿ ಪ್ರತ್ಯೇಕವಾಗಿ 2 ಅಮೆರಿಕನ್ ಪೈಲಟ್ಗಳನ್ನು ರಕ್ಷಿಸಿರುವುದು ಮಿಲಿಟರಿ ಇತಿಹಾಸದಲ್ಲಿ ಇದೇ ಮೊದಲು. ಒಬ್ಬ ಅಮೆರಿಕ ಸೈನಿಕನನ್ನು ಕಳೆದುಕೊಳ್ಳದೆ 2 ಕಾರ್ಯಾಚರಣೆಗಳನ್ನು ಪೂರ್ಣಗೊಳಿಸಿದ್ದೇವೆ. ಜೊತೆಗೆ ನಾವು ಇರಾನಿನ ಮೇಲೆ ಅಗಾಧವಾದ ವಾಯು ಪ್ರಾಬಲ್ಯವನ್ನು ಸಾಧಿಸಿದ್ದೇವೆ. ಇದು ಎಲ್ಲ ಅಮೆರಿಕನರು, ರಿಪಬ್ಲಿಕನ್, ಡೆಮೋಕ್ರಾಟ್ ಮತ್ತು ಇತರರು ಹೆಮ್ಮೆ ಪಡಬೇಕಾದ ಮತ್ತು ಒಗ್ಗಟ್ಟಾಗಿ ಪ್ರಶಂಸಿಸಬೇಕು.
ಅಂದ ಹಾಗೆ ನಾವು ಮತ್ತೆ ಇರಾನ್ಗೆ ಹೇಳೋದಿಷ್ಟೇ, ಇರಾನ್ಗೆ ಒಪ್ಪಂದ ಮಾಡಿಕೊಳ್ಳಲು ಕೇವಲ 10 ದಿನ ಮಾತ್ರ ಕಾಲಾವಕಾಶ ಉಳಿದಿದೆ. ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ತೆರೆಯಲು 10 ದಿನಗಳ ಸಮಯ ಮಾತ್ರ ಉಳಿದಿದೆ. ಸಮಯ ಮೀರಿ ಹೋಗ್ತಿದ್ದು ಒಪ್ಪಂದಕ್ಕೆ ಬರದಿದ್ರೆ 48 ಗಂಟೆಗಳ ಮೊದಲು ಇರಾನ್ಗೆ ನರಕ ತೋರಿಸ್ತೇವೆ. ಅವರ ಮೇಲೆ ಅಮೆರಿಕ ಆಳ್ವಿಕೆ ನಡೆಸೋದು ಶತಸಿದ್ಧ. ಕೇಳಿದ್ರಲ್ಲ, ಅಮೆರಿಕ ಅಧ್ಯಕ್ಷರು ಇರಾನ್ ನೆಲದಲ್ಲಿ ಅಮೆರಿಕ ಫೈಟರ್ ಜೆಟ್ಗಳು ಪತನ ಆಗಿರೋದನ್ನ ಒಪ್ಕೊಂಡ್ರು. ಆದ್ರೆ ಸೈನಿಕರನ್ನ ರಕ್ಷಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇರಾನ್ ಮಾತ್ರ ಸೈನಿಕರನ್ನ ಸೆರೆ ಹಿಡಿದಿರೋ ಫೋಟೋಗಳನ್ನ ವೈರಲ್ ಮಾಡಿದೆ. ಈಗಾಗಲೇ ಆ ಫೋಟೋಗಳನ್ನ ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಇರಾನ್ ಗಡಿಯೊಳಗೆ ನುಗ್ಗಿರುವಂತಹ ಅಮೆರಿಕ ಸೇನೆ ಯಾವ ರೀತಿಯಾಗಿ ಆ ನಂತರ ತಮ್ಮ ಪೈಲಟ್ ಅನ್ನು ಕೂಡ ರಕ್ಷಣೆ ಮಾಡುವ ಕೆಲಸ ಮಾಡ್ತು ಅಂತ ಹೇಳಿ. ಇನ್ನು ಇದೆಲ್ಲ ಒಂದ್ ಕಡೆ ಆದ್ರೆ, ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ನಿನ್ನೆ ರಾತ್ರಿಯಿಂದ ಖಮೇನಿ ಪಡೆ ಊಹಿಸಲಾಗದಂತಹ ಭೀಕರ ದಾಳಿ ಮಾಡಿದೆ. ಇರಾನ್ನ ಮೂಲ ಸೌಕರ್ಯ ಘಟಕಗಳು, ಇಂಧನ ಸ್ಥಾವರಗಳನ್ನೇ ಇಸ್ರೇಲ್, ಅಮೆರಿಕ ಸರ್ವನಾಶ ಮಾಡಿ ಹಾಕಿದೆ. ಇರಾನ್ನಲ್ಲಿ ವಿನಾಶದ ದಾಳಿ ಅಂತಾನೆ ನಾವಿಲ್ಲಿ ಹೇಳಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಅಟ್ಯಾಕ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇರಾನ್ ರಾಜಧಾನಿಯಲ್ಲಿ ಟೆಹರಾನ್ನಿಂದ ಪ್ರಮುಖವಾಗಿ 110 ಕಿಲೋಮೀಟರ್ ದೂರದಲ್ಲಿರುವಂತಹ ವಿದ್ಯುತ್ ಉತ್ಪಾದನಾ ಘಟಕವನ್ನ ಅಮೆರಿಕ, ಇಸ್ರೇಲ್ ಧ್ವಂಸ ಮಾಡಿದೆ. ಬೆಂಕಿಯ ಕೆನ್ನಾಲಿಗೆ ಆಕಾಶದೆತ್ತರಕ್ಕೆ ಹರಡಿಕೊಂಡ ಈ ದೃಶ್ಯ ಎಷ್ಟು ಭಯಾನಕವಾಗಿ ಯುದ್ಧ ಆಗ್ತಿದೆ ಅನ್ನೋದಕ್ಕೆ ಕಣ್ಣೆದುರು ಇರುವಂತದೇ ಸಾಕ್ಷಿ. ಅಮೆರಿಕ ಅಧ್ಯಕ್ಷರು ಹಸಿರು ನಿಶಾನೆ ಕೊಟ್ರೆ, ಇರಾನ್ ಒಳಗಿರೋ ಎಲ್ಲಾ ಇಂಧನ ಸೌಲಭ್ಯಗಳು, ಮೂಲ ಸೌಕರ್ಯಗಳನ್ನ ಕ್ಷಣಾರ್ಧದಲ್ಲಿ ಸರ್ವನಾಶ ಮಾಡಿ ನರಕ ತೋರಿಸ್ತೀವಿ ಅನ್ನೋದು ಇಸ್ರೇಲ್ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಆಗಿದೆ. ಅದರ ಜೊತೆಗೆ ಇರಾನ್ನಲ್ಲಿ ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಬಾಂಬ್ ದಾಳಿ ಮಾಡಿವೆ. ಈ ಘಟಕಗಳಿಂದ ಭಾರತ, ಚೀನಾ, ಜಪಾನ್ ಸೇರಿದಂತೆ ಅನೇಕ ದೇಶಗಳಿಗೆ ಆಯಿಲ್ ಸಪ್ಲೈ ಆಗ್ತಿತ್ತು. ಪ್ರಮುಖವಾಗಿ ಬೈಕು, ಕಾರು ಸೇರಿದಂತೆ ವಾಹನಗಳಿಗೆ ಬಳಸುವ ಇಂಜಿನ್ ಆಯಿಲೇ ಇಲ್ಲೇ ಉತ್ಪಾದನೆಯಾಗ್ತಿತ್ತು. ಆದರೆ ಅಮೆರಿಕ, ಇಸ್ರೇಲ್ ಈ ಪೆಟ್ರೋಕೆಮಿಕಲ್ ಘಟಕವನ್ನೇ ಸರ್ವನಾಶ ಮಾಡಿದೆ. ಇನ್ನು ಅಮೆರಿಕದ ಭೂಸೇನಾ ಪಡೆಗಳು ಇರಾನ್ಗೆ ಲಗ್ಗೆ ಹಾಕಿವೆ. ಸರಿಸುಮಾರು 400ಕ್ಕೂ ಹೆಚ್ಚು ಸೈನಿಕರು ಸುರಕ್ಷಿತ ಪ್ರದೇಶಗಳ ಮೂಲಕ ಇರಾನ್ ಗಡಿಯೊಳಗೆ ನುಗ್ಗಿವೆ. ಆದರೆ ಇರಾನ್ ನಾಗರಿಕರೇ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ. ಅಮೆರಿಕ ಸೈನಿಕರು ಇರಾನ್ ನೆಲಕ್ಕೆ ಬರ್ತಿದ್ದಾರೆ. ಅವರನ್ನೆಲ್ಲ ಶವ ಪೆಟ್ಟಿಗೆಗಳಲ್ಲಿ ಮಲಗಿಸಿ ಅಮೆರಿಕಾಗೆ ಕಳುಹಿಸೋಣ ಅಂತ ವಿಡಿಯೋಗಳಿಗೆ ಟ್ಯಾಗ್ಲೈನ್ ಬೇರೆ ಹಾಕಿದ್ದಾರೆ. ಇನ್ನು ಇಸ್ರೇಲ್, ಅಮೆರಿಕ ಹೇಳದೆ ಕೇಳದೆ ದಾಳಿ ಮಾಡ್ತಿದೆ. ಆದ್ರೆ ಇರಾನ್ ಹಾಗಲ್ಲ, ಹೇಳಿನೇ ದಾಳಿ ಮಾಡ್ತಾ ಇರೋದು. ಇಸ್ರೇಲ್ಗೆ ನೆಕ್ಸ್ಟ್ ಯಾವ ಬಾಂಬು, ಯಾವ ಮಿಸೈಲು, ಎಷ್ಟು ದೊಡ್ಡ ಕ್ಷಿಪಣಿಗಳನ್ನ ಹಾಕ್ತೀವಿ ಅಂತ ವಿಡಿಯೋಗಳಲ್ಲಿ ತೋರಿಸಿ ಎಚ್ಚರಿಕೆ ಕೊಟ್ಟು ದಾಳಿಯನ್ನ ಶುರು ಮಾಡಿದ್ದಾರೆ. ಇಸ್ರೇಲ್ ಸಂಪೂರ್ಣವಾಗಿ ನಾಶವಾಗುವವರೆಗೂ ನಾವು ವಿಶ್ರಮಿಸೋದಿಲ್ಲ ಅಂತ ವಿಡಿಯೋದಲ್ಲಿ ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿದೆ. حاج مهدی رسولی سلام. به قول خودت من رستم تمتنم، آواکس خوب میزنم. ما در 80های پهپاد هوافضا تازه جنگیدن با شما رو یاد گرفتیم. ما از تجربه بزرگترامون استفاده کردیم، ولی با سرعت نسل خودمون خواب و از چشمای شما